ಇನ್ನು ಪಿಸ್ತೂಲ್ನ ವಿಚಾರಕ್ಕೆ ಬಂದರೆ FSL ಕಳಿಸಿದಾರಲ್ಲ, ಈ ಪಿಸ್ತೂಲು ನಿಜವಾಗ್ಲೂ ಕೂಡ ಕ್ಲೀನ್ ಆಗಿ ಮಾಡಿರ್ತಕ್ಕಂಥದ್ದಲ್ಲ. ಯಾವುದೋ ಒಬ್ಬ ಅಕ್ಕಸಾಲಿಗ್ನೋ ಅಥವಾ ಬೇರೆ ವ್ಯಕ್ತಿ ಒಳಗಡೆ ಏನೋ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಬಿಹಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಯಾವ ಬೇಕಾದರೂ ಕೂಡ ಏನು ಕ್ಯಾಟ್ರೇಜ್ಗಳನ್ನು ಹಾಕುವಂಥದ್ದು, ಗುಂಡುಗಳನ್ನು ಹಾಕಿ ಹೊಡೆಯುವಂಥ ಕೆಲಸಗಳು ಮಾಡ್ಬೋದು. ಅದಕ್ಕೆ ಅಲ್ಲಿಂದ ಬಿಹಾರದಿಂದ ಬೆಂಗಳೂರು ಸಿಟಿಗೂ ಬಂತು. ಮೊನ್ನೆ ಅಷ್ಟೇ ಒಂದು ಮಾಗಡಿ ರೋಡ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ತನ್ನ ಹೆಂಡತಿ ಡಿವೋರ್ಸ್ ಕೊಡ್ತಾಳೆ ಅಂತ ಹೇಳಿ ಎಣಿಸ್ಕೊಂಡು ನೇರವಾಗಿ ಆತ ಒಂದು ರಿವಾಲ್ವರ್ ತರ್ತಾನೆ, ಪಿಸ್ತೂಲ್ ತರ್ತಾನೆ. ಪಿಸ್ತೂಲು ಕೂಡ ಅದಕ್ಕೆ ಅಪ್ಪ ಅಮ್ಮ ಇರಲ್ಲ, ಅಂದರೆ ಪರವಾನಗಿ ಇರಲ್ಲ. ಪರವಾನಗಿ ಇಲ್ಲದೆ ಇರತಕ್ಕಂಥ ಪಿಸ್ತೂಲ್ಗಳನ್ನು ತಗೊಂಡು ಬಂದು ಇಲ್ಲಿ ಒಂದು ಹೆಂಡತಿಗೆ ಹೊಡಿತಾನೆ. ನಡು ರಸ್ತೆಯಲ್ಲಿ ಆಕೆ ಜೀವ ಚೆಲ್ತಾಳೆ. ಇದಾದ ಬಳಿಕ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ. ಆತನನ್ನು ಕರ್ಕೊಂಡು ಬಂದು ಇದು ಮಾಡ್ತಾರೆ. ಯಾವುದೋ ಒಬ್ಬ ಥರ್ಡ್ ಪರ್ಸನ್ ಬಂದ, ಸರ್ 25,000ಕ್ಕೆ ಒಂದು ಪಿಸ್ತೂಲ್ ಕೊಡ್ತೀನಿ ಅಂತ ಹೇಳ್ದ. ಇದಕ್ಕೆ 21 ಎಷ್ಟು ಬಾರಿ ನಾವು ಬ್ಲಾಸ್ಟ್ ಮಾಡ್ತೀವೋ ಅಥವಾ ಅದನ್ನು ನೇರವಾಗಿ ಹೊಡಿತೀವೋ ಅದು ಒಂದು 10 ಗುಂಡು ಆಗ್ತಾ ಇದ್ದಾನೆ, ಅದನ್ನು ಎಸೆಯುವಂತಹ ಕೆಲಸಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಗೌರಿ ಲಂಕೇಶ್ ಹತ್ಯೆಯಲ್ಲೂ ಕೂಡ ಪಿಸ್ತೂಲ್ಗಳನ್ನು ಬಳಸಲಾಗಿತ್ತು. ಆ ಪಿಸ್ತೂಲನ್ನು ನದಿಗೆ ಎಸೆಯುವಂತಹ ಕೆಲಸ ಕೂಡ ಆಗಿತ್ತು. ಯಾಕಂತ ಹೇಳಿದ್ರೆ ತನಿಖೆ ವೇಳೆಯಲ್ಲಿ ಯಾವ್ದಾದ್ರು ಆ ಡಾಕ್ಯುಮೆಂಟೇಶನ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಪಿಸ್ತೂಲು, ಕೃತ್ಯಕ್ಕೆ ಬಳಸಿದಂಥ ಪಿಸ್ತೂಲು ಎಲ್ಲರೂ ತಗಲಾಕಂತು ಅಂದ್ರೆ ಸಮಸ್ಯೆಗಳಾಗ್ತವೆ. ಆ ಕಾರಣಕ್ಕೋಸ್ಕರ ಆರೋಪಿಗಳು ಮೊದಲೇ ಚುರುಕಾಗಿರ್ತಾರೆ. ಎಲ್ಲರೂ ತಗೊಂಡೋಗಿ ಸಮುದ್ರಕ್ಕೋ ಅಥವಾ ಇನ್ನೊಂದು ಲೆಕ್ಕಾಚಾರಕ್ಕೆ ಕೆರೆಗೋ ತಗೊಂಡೋಗಿ ಎಸ್ದಾಗ ಅದನ್ನು ಹುಡುಕಾಟ ಮಾಡೋಕೆ ಕಷ್ಟ ಆಗುತ್ತೆ. ಮತ್ತೆ ಅದರ ಏನು ಫಿಂಗರ್ ಪ್ರಿಂಟು ಕೂಡ ಸರಿಯಾದ ರೀತಿಯಲ್ಲಿ ಸಿಗಲ್ಲ. ಆ ಕಾರಣಕ್ಕೋಸ್ಕರ ನೀರಿನ ಭಾಗಕ್ಕೆ ಎಸೆಯುವಂಥ ಕೆಲಸಗಳಾಗ್ತವೆ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಇನ್ಸಿಡೆಂಟ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ವ್ಯಕ್ತಿಗಳು ತಗೊಂಡು ಬಂದು ಈಗ ಕಂಟ್ರಿ ಮೇಡು ಎಲ್ಲೋ ಒಂದು ಕಡೆ ಬಿಹಾರದಿಂದ ತಂದು ಇಲ್ಲಿ ಕೊಡ್ತಾರೆ. ಬೆಂಗಳೂರು ಸಿಟಿಯಲ್ಲೂ ಕೂಡ ಹಾಗೆ 15,000ಕ್ಕೆ 20,000ಕ್ಕೆ ಸಿಗುತ್ತೆ. ಪೊಲೀಸ್ನವರು ಇಲ್ಲೊಂದು ಕೇಸನ್ನು ದಾಖಲಿಸ್ಕೊಂತಾರೆ. ಆದರೆ ಇಲ್ಲಿ A1 ಇಂದ A6 ವರೆಗೂ ಕೂಡ ವ್ಯಕ್ತಿಗಳಿರ್ತಾರೆ, ಆರೋಪಿಗಳಿರ್ತಾರೆ. A1 ಇದ್ದವನು ತಗೊಂಡು ಬಂದು ಇನ್ನೊಬ್ಬ ಬ್ರೋಕರ್ ಕೊಡ್ತಾನೆ. ಆ ಬ್ರೋಕರ್ ಇನ್ನೊಬ್ಬ ಬ್ರೋಕರ್ ಕೊಡ್ತಾನೆ. ಇನ್ನೊಬ್ಬ ಬ್ರೋಕರ್ ಕೊಟ್ಟು ಬೆಂಗಳೂರು ಸಿಟಿ ಬರುವಾಗ ಅದು 35,000ಕ್ಕೆ ಬಂದು ತಲುಪುತ್ತೆ. ಹಾಗೆ ವ್ಯಕ್ತಿಗಳು ಯಾರೋ ಮೇಲೆ ಹಠ ಇದೆ ಅಂತ ಹೇಳಿದಾಗ ಆ ವ್ಯಕ್ತಿಗಳಿಂದ ಖರೀದಿ ಮಾಡ್ಕೊಂಡು ಬ್ಲಾಸ್ಟ್ ಮಾಡುವಂಥದ್ದು ಅಥವಾ ಶೂಟ್ ಮಾಡುವಂತಹ ಕೆಲಸಗಳು ಮಾಡ್ತಾರೆ. ಹಿಂಗೆ ಶೂಟ್ ಮಾಡಿದಾಗ ಅದು ಸಮಸ್ಯೆಗಳಾಗ್ತವೆ. ಅದು ಎದೆ ಸೀಳುತ್ತೋ ಅಥವಾ ವ್ಯಕ್ತಿಗಳು ಸಾಯ್ತಾರೋ ಇದು ಸೆಕೆಂಡ್ರಿ ವಿಚಾರ. ಆದರೆ ಎಲ್ಲಿಂದ ಬಂತು ಏನು ಎತ್ತ ಅಂತ ಹೇಳಿ 1-2 ಪಿಸ್ತೂಲ್ಗಳನ್ನ ಕರೆಕ್ಟಾಗಿ ತಗೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸದಲ್ಲಿ ಇಬ್ಬರು ಬ್ರೋಕರ್ಗಳು ತಗಲಾಕೊಂಡ್ರೆ ಮೂರನೇವನು ತಗಲಾಕೊಳ್ಳಲ್ಲ. ಅಥವಾ ಲೋಕಲ್ ಅಲ್ಲಿರ್ತಕ್ಕಂಥ ಬಿಹಾರಕ್ಕೆ ಹೋಗಿ ನಾನು ಎಲ್ಲಾ ಪಿಸ್ತೂಲ್ಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಖಾಕಿ ಪಡೆಗಳಿಗೆ ಅಷ್ಟು ತಾಕತ್ತಿರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ನವರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಸಪೋರ್ಟ್ ಮಾಡುವಂತಹ ಕೆಲಸಗಳನ್ನ ಬಿಹಾರ ಪೊಲೀಸ್ನವರು ಮಾಡಲ್ಲ. ಅದಕ್ಕೋಸ್ಕರ ಎಷ್ಟಿದೆ ಅಷ್ಟನ್ನ ರಿಕವರಿ ಮಾಡ್ಕೊಂಡು ಕೈ ತೊಳ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಒಂದಿಬ್ಬರನ್ನ ಫಿಕ್ಸ್ ಮಾಡಿ ಫಿನಿಶ್ ಮಾಡ್ತಾರೆ. ಇಲ್ಲೂ ಕೂಡ ಬಿಹಾರದ ಎಲ್ಲಾ ಗನ್ಗಳು ಕೂಡ ಎಲ್ಲಾ ಭಾಗಕ್ಕೂ ಕೂಡ ಬರ್ತಾ ಇದೆ. ರಾಜ್ಯದ ನಾನಾ ಭಾಗಗಳಿಗೂ ಬಂದು ಸೇರ್ತಾ ಇದೆ. ಇಲ್ಲಿ ಬ್ರೋಕರ್ಗಳ ಸಂಖ್ಯೆಗಳು ಜಾಸ್ತಿ ಇರ್ತವೆ. ಅವರ ಹೆಜ್ಜೆ ಗುರುತನ್ನು ಹಿಡ್ಕೊಂಡು ಹೋದ್ರೆ ಒಬ್ಬರೋ ಇಬ್ಬರೋ ತಗಲಾಕಂತಾರೆ. 4ನೇವನು 5ನೇವನು ತಗಲಾಕೊಳ್ಳಲ್ಲ. ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೇ ಕೂತಿರ್ತಾನೆ. ಅವನು ರೆಡಿ ಮಾಡ್ಕೊಂಡು ತಗೊಂಡು ಬಂದು ಇಲ್ಲಿ ಕೊಡುವಂಥ ಕೆಲಸಗಳು ಮಾಡ್ತಾನೆ. 25,000 ಬಂತು, ನನಗೂ ನಿನಗೂ ಸಂಬಂಧ ಇಲ್ಲಪ್ಪ, ಬಿಟ್ಟು ಬಿಡು ಅಂತೇಳಿ ಹೇಳ್ತಾರೆ. ಈ ಕಾಂಟ್ರಾಕ್ಟ್ಗಳನ್ನು ಹಿಡ್ಕೊಂಡು ಹೋದ್ರೆ ಆ ಸಿಮ್ಮು ಅಲ್ಲಿ ಮುರಿದು ಎಸ್ದಿರ್ತಾನೆ. ಅದನ್ನು ಹುಡ್ಕೊಂಡು ಹೋದಾಗ ಬಿಹಾರ ಅಂತ ಕಾಣಿಸುತ್ತೆ. ಬಿಹಾರಕ್ಕೆ ಹೋದ್ರೆ ನಾವು ವಾಪಸ್ ಪ್ರಾಣಾಪಾಯ ಆಗ್ಲೂಬಹುದು ಅಂತ ಹೇಳಿ ಪೊಲೀಸ್ನವರು ಹೆದರುವಂತಹ ಕೆಲಸಗಳು ಮಾಡ್ತಾರೆ. ಹೌದು, ಇಲ್ಲಿನ ಎಸ್ ಪಿ ಅಥವಾ ಇಲ್ಲಿನ ಕಮಿಷನರ್ ಜೊತೆ ಮಾತುಕತೆ ಮಾಡುವಂತಹ ಕೆಲಸಗಳು ಮಾಡ್ತಾರೆ. ಆದರೆ ಅದು ಸರಿ ರೀತಿಯಾದಂತಹ ಕಾನ್ವರ್ಸೇಷನ್ ಇರಬೇಕು. ಲೋಕಲ್ಗೆ ಬಂದಾಗ ಇನ್ಸ್ಪೆಕ್ಟರ್ ಬರ್ತಾರೆ. ಬಿಹಾರ, ನಮ್ಮ ಬೆಂಗಳೂರು ಸಿಟಿ ಆಗಿರ್ಬೋದು, ಕರ್ನಾಟಕದವರು ಇರ್ಬೋದು, ಹೊರಗಡೆಯಿಂದ ಬಂದಂತ ಪೊಲೀಸ್ನವರಿಗೆ ಇನ್ವೆಸ್ಟಿಗೇಷನ್ ಎಲ್ಲಾ ರೀತಿಯಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆದರೆ ಇದೇ ನಮ್ಮ ಪೊಲೀಸ್ನವರೇ ಹೊರ ದೇಶಕ್ಕೆ ಹೋದಾಗ, ಹೊರ ಜಿಲ್ಲೆಗೆ ಹೋದಾಗ, ಹೊರ ರಾಜ್ಯಕ್ಕೆ ಹೋದಾಗ ಇದು ಸಮಸ್ಯೆಗಳಾಗ್ತವೆ. ಯಾವುದೇ ರೀತಿಯಲ್ಲೂ ಕೂಡ ಸಪೋರ್ಟ್ ಇರಲ್ಲ. ಬಂದಿದ್ರ ಅದಕ್ಕಿಂತ ಮುಂಚೆನೆ ಫೋನ್ ಮಾಡ್ಕೊಂಡು ಆರೋಪಿಗಳಿಗೆ ಇಲ್ಲಿಂದ ಎಸ್ಕೇಪ್ ಆಗ್ರಪ್ಪ, ತಿಂಗಳ ಬರೋದು ಬರಲಿ ಅಂತ. ಇಲ್ಲಿನವ್ರಿಗೆ ಗೊತ್ತಾಗಲ್ಲ ಪಾಪ. ಅಲ್ಲಿ ಹೋಗಿ ವೆಯ್ಟ್ ಮಾಡ್ಕೊಂಡು 2-3 ದಿವಸ ಕಾದು ನಂತರದಲ್ಲಿ ಆಗಿಲ್ಲಪ್ಪ, ಟವರ್ ಡಂಪ್ ಆಗಿಲ್ಲ, ಇನ್ನೊಂದೇನೋ ಟೆಕ್ನಿಕಲ್ ಆಗಿ ಮಾಹಿತಿಗಳು ಬರ್ತಾ ಇಲ್ಲ ಅಂತ ಹೇಳಿ ಮತ್ತೆ ಟ್ರೈನೋ ಇಲ್ಲ ಏನೋ ವಿಮಾನದ ಮೂಲಕ ವಾಪಸ್ ಬರುವಂತಹ ಕೆಲಸಗಳು ಮಾಡ್ತಾರೆ. ಒಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಯಾರ ಕೈಯಿಂದ ಬಂತು ಏನು ಎತ್ತ, ಇಲ್ಲಿ ಹೊಡೆದಂತಹ ವ್ಯಕ್ತಿಗಳು ಯಾರು, ಮೂರನೇ ವ್ಯಕ್ತಿ ಏನಾದ್ರು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಇವ್ರ ನಡುವೆ ಏನಾದ್ರು ತಂದಾಕುವಂತಹ ಕೆಲಸಕ್ಕೆ ಈ ರೀತಿಯಾಗಿ ಬಂದು ಪಿಸ್ತೂಲ್ನಿಂದ ರಾಜಶೇಖರನನ್ನ ಸುಡಲಾಗಿತ್ತ, ಈ ಎಲ್ಲ ವಿಚಾರಕ್ಕೂ ಕೂಡ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ನಡಿಬೇಕು. ಆದರೆ ಎಲ್ಲಿವರೆಗೆ ಹೋಗುತ್ತೆ, ಆರೋಪಿಗಳು ಸಿಗ್ತಾರಾ ಸಿಗಲ್ವಾ, ಇದೆಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ದತ್ರಾಜ್.